ನಾ ಕೇಳೋದಿಷ್ಟ ಕೊಳ್ಕೂರು ಮಂದಿಗೆ, ಹುಡುಗರಿಗೆ, ಅಣ್ಣ ಬಸವಣ್ಣನವರಂತೆ, ವಿಶ್ವಗುರು ಬಸವಣ್ಣನವರಂತೆ ಜಗಜ್ಯೋತಿ ಆಗದೇ ಇದ್ದರೂ ಪರವಾಗಿಲ್ಲ, ಭಾರತ ದೇಶದ ಜ್ಯೋತಿ ಆಗದೇ ಇದ್ದರೂ ಪರವಾಗಿಲ್ಲ, ಕರ್ನಾಟಕ ರಾಜ್ಯದ ಜ್ಯೋತಿ ಆಗದೇ ಇದ್ದರೂ ಚಿಂತೆ ಇಲ್ಲ, ಕಲ್ಯಾಣ ಕರ್ನಾಟಕದ ಜ್ಯೋತಿ ಆಗದೇ ಇದ್ದರೂ ಚಿಂತೆ ಇಲ್ಲ, ಕಲಬುರಗಿ ಜಿಲ್ಲೆಯ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಜೇವರ್ಗಿ ತಾಲೂಕಿನ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಕೋಳಕೂರು ಗ್ರಾಮದ ಜ್ಯೋತಿ ಆಗದೇ ಇದ್ದರೂ ತೊಂದರೆ ಇಲ್ಲ, ಮನೆಯ ಜ್ಯೋತಿ ಆಗದೇ ಇದ್ರೂ ತೊಂದರೆ ಇಲ್ಲ, ಪಕ್ಕದ ಮನೆಯಾಗಿರುವಂತ ಜ್ಯೋತಿ ಆರಿಸ್ಲಾರ್ದಂಗಿದ್ದೆ ಅಂದ್ರೆ ನೀನು ಕೋಟಿ ಪುಣ್ಯ ಬರುತ್ತಪ್ಪ ಮಾರಾಯ. ನಾವೆಲ್ಲ ಬಹಳ ಮಂದಿ ಜ್ಯೋತಿ ಆರಿಸೋರು ಅದೀವಿ ಪಕ್ಕದ ಮನೆಯಾಗಿದ್ದದ್ದು. ಅದಕ್ಕೆ ಕಾರ್ಲೆ ಅನ್ನುವಂಥ ತತ್ವಜ್ಞಾನಿಗಳು ಹೇಳ್ತಾರೆ, ಬಿ ಎ ಲ್ಯಾಂಪ್ ಇನ್ ದ ಚೇಂಬರ್ ಇಫ್ ಯು ಕೆನಾಟ್ ಬಿ ಎ ಸ್ಟಾರ್ ಇನ್ ದಿ ಸ್ಕೈ. ಆಕಾಶದಲ್ಲಿ ಹೊಳೆಯುವಂತ ನಕ್ಷತ್ರವಾಗದೇ ಇದ್ದರೂ ಪರವಾಗಿಲ್ಲ, ನೀನು ಮನೆಗೆ ಜ್ಯೋತಿ ಆಗಿರು ಅಂತ. ಇದು ನನ್ನ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಮಕ್ಕಳು ಚಿಕ್ಕವರು ಇರುವಾಗಲೇ ಅವ್ರ ತಲೆಯೊಳಗೆ ಇದನ್ನೇ ಕೊಡಬೇಕು. ಒಬ್ಬ ತಾಯಿ, ತುಂಬ ಬಡವಳಾಗಿರುವಂಥ ತಾಯಿ, ಆ ತಾಯಿಗೆ ಒಬ್ಬ ಮಗ ಇದ್ದ. ಮಗನನ್ನ ಚೆನ್ನಾಗಿ ಓದಿಸಿದ್ಲು. ಬಹಳ ಚೆನ್ನಾಗಿ ಓದಿದ ಹುಡುಗ, ಅಧ್ಯಯನ ಮಾಡಿರುವಂಥ ಹುಡುಗ, ಬಿ ಎ ಓದಿದ, ಬಿ ಎಡ್ ಓದಿದ, ರ್ಯಾಂಕ್ನೊಳಗೆ ಪಾಸ್ ಆದ. ತಾಯಿ ಹೊಲದಲ್ಲಿ ಕೂಲಿ ಮಾಡ್ತಿದ್ಲು. ಕೂಲಿನ ಅವರಿವರ ಮನೆಯೊಳಗೆ ಹೋಗಿ ಮುಸ್ರೆಯನ್ನು ತೊಳಿತಾ ಇದ್ಲು. ಅವರಿವರ ಮನೆಗೆ ಹೋಗಿ ಬಟ್ಟೆಗಳನ್ನು ತೊಳಿತಾ ಇದ್ಲು. ಆ ತಾಯಿಯ ಉದ್ದೇಶ ಏನು ಅಂದರೆ, ನನ್ನ ಮಗ ಜಾಣನಾಗಲಿ, ನನ್ನ ಮಗ ವಿದ್ಯಾವಂತನಾಗಲಿ, ನನ್ನ ಮಗ ಹೃದಯವಂತನಾಗಲಿ, ನನ್ನ ಮಗ 4 ಜನರಿಗೆ ಆದರ್ಶವಾಗುವಂಥ ಬದುಕನ್ನು ಕಟ್ಟಿಕೊಳ್ಳಲಿ ಅಂತ ತಾಯಿಯ ಉದ್ದೇಶ. ಜಗತ್ತಿನಲ್ಲಿ ಯಾವ ತಾಯಿಯೂ ಕೂಡ ಮಗ ಕೆಟ್ಟವನಾಗಲಿ ಅಂತ ಬಯಸೋದಿಲ್ಲ. ಹೌದಲ್ರಿ? ಅವರ ಮಗ ಕೆಟ್ಟವಾಗಲಿ ಅಂತ ಬೆಳೆಸ್ತಾರೇನ್ರಿ ಯಾರಾದರೂ? ಬೆಳೆಸೋದಿಲ್ಲ, ಬಯಸೋದಿಲ್ಲ. ಅದಕ್ಕೆ ಒಬ್ಬರು ಅನುಭಾವಿಗಳು ಹೇಳ್ತಾರೆ, ಬ್ರಹ್ಮ ಬರೆಯುವ ಹಣೆಯ ಬರಹವನ್ನು, ಬ್ರಹ್ಮ ಬರೆಯುವ ಹಣೆಯ ಬರಹವನ್ನು ಅಮ್ಮ ಬರೆಯುವ ಹಾಗಿದ್ದರೆ, ಬ್ರಹ್ಮ ಬರೆಯುವ ಹಣೆಯ ಬರಹವನ್ನು ಅಮ್ಮ ಬರೆಯುವ ಹಾಗಿದ್ದರೆ ಜಗತ್ತಿನಲ್ಲಿ ಪಾಪಿಗಳೇ ಇರುತ್ತಿರಲಿಲ್ಲ ಅಂತ. ಯಾವ ತಾಯಿಯೂ ಕೂಡ ನನ್ನ ಮಗ ಪಾಪಿ ಆಗಲಿ, ನನ್ನ ಮಗ ಕೊಲೆಗಾರನಾಗಲಿ ಅಂತ ಬೆಳೆಸೋದಿಲ್ಲ. ಅಲ್ಲಿ ಆ ತಾಯಿ ಮಗ ಚೆನ್ನಾಗಿ ಅಧ್ಯಯನ ಮಾಡಿ ಬಂದ ಬಳಿಕ ಊರೊಳಗೆ 4-6 ಜನರಿಗೆ ಪಾಠ ಹೇಳು ಅಂದ್ಲು ತಾಯಿ. ನಾವು ಕಲಿತಿರುವಂಥ ವಿದ್ಯೆ ಸಾರ್ಥಕವಾಗಬೇಕಾದ್ರೆ 4 ಜನರಿಗೆ ಆ ವಿದ್ಯೆಯನ್ನು ದಾನ ಮಾಡಿದಾಗ ಅದು ಸಾರ್ಥಕ ಆಗ್ತದೆ. ವಿದ್ಯೆ ಬೆಳೀತದ. ಕೊಟ್ಟಂಗ ವಿದ್ಯೆ ಏನಾಗ್ತದ್ರಿ? ಬೆಳಿತೈತಿ. ದಾನ ಮಾಡ್ದಂಗೆ ಸಂಪತ್ತು ಏನಾಗತ್ತೆ ರೀ? ಕಡಿಮೆ ಆಗತ್ತನ್ರಿ? ಇಲ್ಲಿ ಅಣ್ಣವ್ರು ನಿರೂಪಣೆ ಮಾಡೋರು ಹೇಳ್ತಿರ್ತಾರೆ ನೋಡ್ರಿ ದಿನ. ಏನಂತ ಹೇಳ್ತಾರೆ? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಏನು? ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಇದು ಭಯಪಟ್ಟ ಆಗಿಬಿಟ್ಟಿರ್ತೈತೆ. ದಿನ ಹೇಳಿರ್ತಾರಲ್ಲ, ಬಚ್ಚಿಟ್ಟದ್ದು ಪರರಿಗೆ ಅಂತ ಆಗಿನ ಕಾಲದಾಗದು. ಈಗ ಹಾಗಿಲ್ಲ. ಈಗ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಲೋಕಾಯುಕ್ತರಿಗೆ ಅಂತ. ತಗೊಂಡು ಹೋಗ್ತಾರೆ ಅವ್ರು. ನೀವು ಎಲ್ಲಿ ಶೌಚಾಲಯದೊಳಗೆ ಇಟ್ಟರು ಬಿಡಂಗಿಲ್ಲ, ನೀವು ವಾಟರ್ ಟ್ಯಾಂಕ್ನಾಗ ಇಟ್ಟರು ಬಿಡಂಗಿಲ್ಲ, ಹಳೆಯ ಕಾರ್ನಾಗ ಇಟ್ಟರು ಬಿಡಂಗಿಲ್ಲ, ಹೊಸ ಕಾರ್ನಾಗ ಇಟ್ಟರು ಬಿಡಂಗಿಲ್ಲ, ಭೂಮಿಯೊಳಗೆ ಮುಚ್ಚಿಟ್ರು ಬಿಡೋದಿಲ್ಲ. ಆ ಬಡ ಹುಡುಗನಿಗೆ ತಾಯಿ ಹೇಳಿದ್ಲು ವಿದ್ಯಾದಾನ ಮಾಡು ಅಂತ. ಹಳ್ಳಿಯೊಳಗೆ ಸರಿಯಾಗಿ ಆತ ನೀಡುವಂಥ ಶಿಕ್ಷಣಕ್ಕೆ ಸರಿಯಾಗಿ ಹಣವನ್ನು ಕೊಡಲಿಲ್ಲ. ಹುಡುಗ ತಾಯಿಗೆ ಹೇಳಿದ, ನಾ ಊರು ಬಿಟ್ಟು ಹೋಗ್ತೀನಿ ಅಂದ. ಕಲಬುರಗಿ ಅಂತ ಶಹರಕ್ಕೆ ಪಾಠ ಹೇಳುವುದಕ್ಕಾಗಿ ಹೋಗ್ತೀನಿ, ಏನಾದರೂ ನೌಕರಿ ಮಾಡ್ತೀನಿ ಅಂದ. ಬಡವಳಾಗಿರುವ ತಾಯಿ ಹೋಗುವಾಗ ಒಂದು ಬುತ್ತಿಯನ್ನು ಕಟ್ಟಿಕೊಟ್ಲು. ಒಂದು ಬಟ್ಟೆಯೊಳಗೆ ಬುತ್ತಿಯನ್ನು ಕಟ್ಟಿಕೊಟ್ಲು. ಬುತ್ತಿಯನ್ನು ಕಟ್ಟಿಕೊಟ್ಲು. ಒಂದಿಷ್ಟು ದೂರ ಹೋದ, ಇಂಥ ಕೊಳಕೂರು ಊರದಿಂದ ದೂರ ಹೋದ. ಹಸಿವೆಯಾಯಿತು. ಹಸಿವೆಯಾದಾಗ
ತಾಯಿ ಕಟ್ಟಿಕೊಟ್ಟಿರುವ ಬುತ್ತಿಯನ್ನು ಬಿಚ್ಚಿದ. ಅದರೊಳಗೆ 5 ಕಟಗ ರೊಟ್ಟಿದ್ದು. ಮೊದಲನೇ ರೊಟ್ಟಿಯನ್ನು ಹಿಂಗೆ ನೋಡ್ತಾನೆ, ಆ ರೊಟ್ಟಿಯ ಮೇಲೆ ತಾಯಿ ಪಲ್ಯ ಹಚ್ಚಿರಲಿಲ್ಲ. ಬದನೆಕಾಯಿ, ಬೆಂಡೆಕಾಯಿ ಇಂಥ ಪಲ್ಯ ಇರಲಿಲ್ಲ. ಮೊದಲನೆಯ ರೊಟ್ಟಿಯ ಮೇಲೆ ಆ ತಾಯಿ ಒಂದು ಚೀಟಿಯನ್ನು ಬರೆದಿಟ್ಟಿದ್ಲು. ಏನು ಬರೆದಿದ್ಲು ಅಂದರೆ, ಹಿಂಸೆಯನ್ನು ಮಾಡಬೇಡ, ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ದೇಶ ನಮ್ಮದು, ದಯೆಯೇ ಧರ್ಮದ ಮೂಲ ಅಂತಿಕೊಂಡು ಬಸವಣ್ಣ ಹುಟ್ಟಿರುವಂಥ ನಾಡಿನವರು ನಾವು, ಹಿಂಸೆಯನ್ನು ಮಾಡಬೇಡ, ರಕ್ತಪಾತ ಮಾಡಬೇಡ ಅಂತ. ಹುಡುಗನಿಗೆ ಸಿಟ್ಟು ಬಂತು. ರೊಟ್ಟಿ ಮೇಲೆ ಪಲ್ಯ ಇಡುದು ಬಿಟ್ಟು ಏನು ಚೀಟಿ ಇಟ್ಟಾಳ ಅಂದ. ಆ ಚೀಟಿಯನ್ನು ಮುದುಡಿ ಮಾಡ್ಕೊಂಡು ಜೇಬನ್ಯಾಗ ಇಟ್ಕೊಂಡ. ಎರಡನೆಯ ರೊಟ್ಟಿ ಮೇಲಾದರೂ ನಮ್ಮ ತಾಯಿ ಏನಾದರೂ ಪಲ್ಯ ಇಟ್ಟಿದ್ದಾಳೆ ಅಂತ ತಿಳ್ಕೊಂಡು ನೋಡ್ತಾನೆ. ಅದರ ಮೇಲೆ ಒಂದು ಚೀಟಿಯನ್ನು ಇಟ್ಟಿದ್ದಾಳೆ. ಅದರಲ್ಲಿ ಬರೆದಿದ್ದಾಳೆ, ತಾಯಿ, ಅನ್ಯರ ವಸ್ತುವನ್ನು ಅವರ ಅನುಮತಿ ಇಲ್ಲದೆ ಮುಟ್ಟುವುದು ಅಪರಾಧ, ಅದು ಕಳ್ಳತನವಾಗ್ತದೆ, ಅದು ಒಳ್ಳೆಯದಲ್ಲ, ಮುಟ್ಟಬೇಡ ಅಂತ. ಹುಡುಗನಿಗೆ ಸಿಟ್ಟು ಬಂತು. ಪಲ್ಯ ಇಡೋದು ಬಿಟ್ಟು ಏನಿದು ನಮ್ಮ ತಾಯಿ ಅಂತ. ಮೂರನೆಯ ರೊಟ್ಟಿಯನ್ನು ತೆಗೆದು ಹೀಗೆ ನೋಡಿದ. ಅದರ ಮೇಲೆ ಪಲ್ಯ ಇರಲಿಲ್ಲ, ಅದರಲ್ಲಿ ಒಂದು ಚೀಟಿ ಇತ್ತು. ಏನಿತ್ತು ಆ ಚೀಟಿಯಲ್ಲಿ? ತಾಯಿ ಬರೆದಿದ್ದಾಳೆ, ಪ್ರಾಣ ಹೋಗುವ ಪ್ರಸಂಗ ಬಂದರೂ ಕೂಡ ಸತ್ಯವನ್ನೇ ನುಡಿ ಮಗನೇ, ಸುಳ್ಳನ್ನು ಆಡಬಾರ್ದು, ಹಾಗಾಗಿ ಸತ್ಯ ಹೇಳಬೇಕು ಅಂತ. ಬೇಜಾರು ಮಾಡಿಕೊಂಡ. 4ನೇ ರೊಟ್ಟಿ ನೋಡಿದ, ಅದರಲ್ಲಿ ಒಂದು ಚೀಟಿ. ಆ ಚೀಟಿಯಲ್ಲಿ ತಾಯಿ ಬರೆದಿದ್ದಾಳೆ. ಏನು ಬರೆದಿದ್ದಾಳಪ್ಪ ಅಂದ್ರೆ, ಮದ್ಯಪಾನ, ಸಿಂಧಿ ಸರಾಯ್ ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ, ಕುಡಿಬಾರದು ಮಗನೇ ಅಂತ ಬರೆದಿದ್ಲು. 5ನೇ ಚೀಟಿ ಮೇಲೆ ತಾಯಿ ಬರೆದಾಳ. ಏನು ಬರೆದಾಳಂದ್ರ, ಪರಸತಿ ಅಂದ್ರ ಪಾರ್ವತಿಯ ಸ್ವರೂಪರು, ಪರಸತಿ ಅಂದ್ರ ನನ್ನ ಸ್ವರೂಪದೊಳಗೆ ತಿಳ್ಕೊ, ತಾಯಿಯ ಸ್ವರೂಪದೊಳಗೆ ತಿಳ್ಕೊ, ಅಕ್ಕ ತಂಗಿಯರ ಸ್ವರೂಪದೊಳಗೆ ತಿಳ್ಕೊ, ಅವರನ್ನು ಮುಟ್ಟಬೇಡ, ಅದು ಅಪರಾಧ ಅಂತ ಬರೆದಿದ್ಲು. ಸಿಟ್ಟು ಬಂತು ಹುಡುಗ. ಸ್ವಲ್ಪ ಮುಂದೆ ಹೋದ. ಅಲ್ಲೊಂದು ಮೊಲ, ಸುಂದರವಾದ ಮೊಲ ಓಡಾಡ್ತಾ ಇತ್ತು. ಈ ಮೊಲವನ್ನ ಕೊಂದು ತಿನ್ನಬೇಕು ಅಂದ. ಒಂದು ಕಲ್ಲನ್ನು ತೆಗೆದುಕೊಂಡು ಆ ಮೊಲಕ್ಕೆ ಹೀಗೆ ಎಸಿಬೇಕು ಅಂದ, ಒಗಿಬೇಕು ಅಂದ. ತಾಯಿಯ ಮೊದಲನೇ ಮಾತು ನೆನಪಿಗೆ ಬಂತು, ಹಿಂಸೆ ಮಾಡಬೇಡ. ಬಿಟ್ಟ. ಒಂದಿಷ್ಟು ದೂರ ಹೋಗೋದ್ರೊಳಗಾಗಿ ಅಲ್ಲೊಂದು ತೆಂಗಿನ ತೋಟ ಕಾಣ್ತು. ಬಹಳ ಚೆನ್ನಾಗಿ ತೆಂಗಿನ ಮರಗಳು ಬೆಳೆದಿದ್ವು. ಈ ತೆಂಗಿನ ಮರವನ್ನೇರಿ ಒಂದು 2-3 ಎಳ್ನೀರು ಕುಡಿಬೇಕು ಅಂದ. ತಾಯಿಯ ಮಾತು, 2ನೇ ಮಾತು ತೆಂಗಿನ ಮರದ ಹತ್ರ ಹೋದ್ಕೊಂಡು ನೆನಪಿಗೆ ಬಂತು, ಅನ್ಯರ ವಸ್ತುವನ್ನು ಅವರ ಅನುಮತಿ ಇಲ್ಲದೆ ಮುಟ್ಟಬೇಡ, ಅದು ಅಪರಾಧ. ತೆಂಗಿನ ಮರದ ಹತ್ರ ಬಂದಾಗ ಈ ಮಾತು ನೆನಪಿಗೆ ಬಂದ ಕಾರಣ ತೆಂಗಿನ ಮರದಲ್ಲಿ ಇರುವಂಥ ಯಾವ ಎಳ್ನೀರನ್ನು ಕೂಡ ಮುಟ್ಲಿಲ್ಲ. ಅದೇ ತೋಟದಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದ. ಒಂದಿಬ್ಬರನ್ನ ತೆಂಗಿನ ಗಿಡಕ್ಕೆ ಕಟ್ಟಿ ಹೊಡೆಯಾಕತ್ತಿದ್ರು ಬಾರ್ಕೋಲ್ ತಗೊಂಡು, ತೆಂಗಿನ ತೋಟದ ಮಾಲೀಕರು. ಇವಾಗ ಕೇಳಿದ, ಯಾಕ್ರಿ ಇವ್ರನ್ನ ಹೊಡೆಯಾಕತ್ತೀರಿ ಅಂದ್ರೆ, ನಾನು ಇಲ್ಲದೆ ಇರುವಾಗ ತೆಂಗಿನ ಮರ ಏರಿ ಇವ್ರು ಎಳ್ನೀರು ಕುಡ್ದಿದ್ದಕ್ಕೆ ಇವರಿಬ್ಬರನ್ನು ಕಟ್ಟಿ ಹೊಡೆಯಾಕತ್ತೀವಿ ಅಂದ್ರೆ. ಅವ ಅಂದ, ನಮ್ಮವ್ವ ಹೇಳಿದ್ದು ಒಳ್ಳೇದಾಯ್ತು, ಮತ್ತು ನಾನು ತೆಂಗಿನ ಗಿಡ ಏರಿದ್ನಿ ಅಂದ್ರೆ ನನ್ನೂ ಕಟ್ಟಿ ಹೊಡಿತಿದ್ರು. ಆತ್ರಿ ಸಾವ್ಕಾರ, ನನ್ನ ಮನಸ್ಸಿನಾಗೂ ಹಂಗೆ ಭಾವ ಬಂದಿತ್ರಿ, ನಮ್ಮವ್ವ ಹೇಳಿದ್ದಕ್ಕೆ ನಾ ತೆಂಗಿನ ಗಿಡ ಏರಿಲ್ಲ. ತಮ್ಮ, ಮತ್ತೊಬ್ಬರ ವಸ್ತುವನ್ನು ಮುಟ್ಟಬಾರ್ದಂತ ತಿಳ್ಕೊಂಡು ನೀ ಹಾಗೆ ಹೋಗಾಕತ್ತೀಯಲ್ಲಪ್ಪ, 4 ಎಳ್ನೀರು ಕುಡ್ದು ಹೋಗಂದ್ರೆ ಅವರು. ಅಂದ, ಮುಟ್ಲಾರ್ದ ಒಳ್ಳೇದಾತಲ್ಲ, ಗಿಡ ಹತ್ತಬೇಕು, ಕತ್ತರಿಸ್ಬೇಕು, ಸಿಕ್ಕರೆ ಬಡಿಸ್ಕೋಬೇಕು, ನಮ್ಮವ್ವ ಹೇಳಿದ್ದು ಒಳ್ಳೇದಾತು ಅಂದ. ಕಲಬುರಗಿ ಅಂತ ನಗರಕ್ಕೆ ಹೋದ. ಚೆನ್ನಾಗಿ ಓದಿದ್ದ. ಒಂದು ಬ್ಯಾಂಕಿನೊಳಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಹೊರಗಡೆ ನಿಂತ್ಕೊಂಡ. ಸೆಕ್ಯೂರಿಟಿ ಗಾರ್ಡ್ ಆಗಿ ಸ್ವಲ್ಪ ದಿನ ಕಳೆದಿತ್ತು. ಆ ಬ್ಯಾಂಕಿನೊಳಗಿರುವಂತಹ ಬುದ್ಧನ ಮೂರ್ತಿ, ಸುಂದರವಾದ ಬಂಗಾರದ ಬುದ್ಧನ ಮೂರ್ತಿ ಕಳ್ಳತನ ಆಗಿತ್ತದು. ಪೊಲೀಸರು ಬಂದರು, ಎಲ್ಲರನ್ನು ವಿಚಾರಣೆ ಮಾಡಿದರು. ಯಾರು ತಗೊಂಡಿರಿ? ಎಲ್ಲರೂ ಇಲ್ಲ ಅಂದರು. ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಆಗಿದ್ನಲ್ಲ, ಏಯ್ ನಿನಗೆ ಗೊತ್ತಿರ್ಬೋದಲ್ಲ ಯಾರು ಕಳ್ತನ ಮಾಡಿದ್ದಾರೆ? ನನಗೆ ಗೊತ್ತದ ರೀ ಅಂದವ. ಯಾಕೆ ಅವ್ರ ತಾಯಿ ಹೇಳಿದ್ಲಲ್ಲ, ಸತ್ಯವನ್ನೇ ಹೇಳು, ಸುಳ್ಳು ಹೇಳಬೇಡ. ಹಾಗಾದರೆ ಬಂಗಾರದ ಬುದ್ಧನ ಮೂರ್ತಿಯನ್ನು ಕದ್ದವರು ಯಾರು? ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಕದ್ದಾರಿ, ಅವ್ರ ಮನೆಯಾಗ ಐತೆ ಅಂದವ. ಮನೆಗೆ ಹೋಗಿ ನೋಡಿದ್ರು, ಬುದ್ಧನ ಮೂರ್ತಿ ಸಿಕ್ತು. ಸಿಕ್ಕ ಕೂಡಲೇನ
ಆ ಬ್ಯಾಂಕಿನ ವಿಚಾರಣೆ ಮಾಡುವಂಥ ನಿರ್ದೇಶಕರಿದ್ದರು. ಇಲ್ಲಿ ಹೆಂಗೆ ಟ್ರಸ್ಟ್ ಮಂಡಳಿಯವರು ಅದಾರ ಹಂಗೆ ಮೇಲ್ವಿಚಾರಣೆ ಮಾಡುವಂಥವ್ರು ಎಲ್ಲರಿದ್ರು. ತಮ್ಮ ಇಷ್ಟು ಪ್ರಾಮಾಣಿಕವಾಗಿ ನೀವು ಬದುಕ್ತಾ ಇದೆಯಾ ಅಂದ ಬಳಿಕ ಏನು ಓದಿಯಪ್ಪ? ನಾ BA ಓದೇನ್ರಿ. ಹಾಗಾದರೆ ಇವತ್ತಿನಿಂದ ನೀನು ಸೆಕ್ಯೂರಿಟಿ ಗಾರ್ಡ್ ಆಗಿ ಬ್ಯಾಂಕಿನ ಮುಂದೆ ನಿಲ್ಲುವಂಗಿಲ್ಲ. ಇನ್ನು ಮುಂದೆ ನೀ ಬ್ಯಾಂಕಿನೊಳಗೆ ಮ್ಯಾನೇಜರ್ ಆಗಿ ಒಳಗಡೆ ಕೂತ್ಕೋಬೇಕು, ನೀವು ಒಳಗೆ ಬಾ ಅಂದ್ರೆ ಅವ್ರು. ಅಂದ್ರೆ ಪ್ರಾಮಾಣಿಕತೆ. ತಾಯಿ ಹೇಳಿದ ಮೂರನೇ ಮಾತು ಪ್ರಾಮಾಣಿಕತೆ. ಮ್ಯಾನೇಜರ್ ಆದ ಕೂಡಲಿನ ಬ್ಯಾಂಕ್ನಾಗ ಇದ್ದವ್ರು ಎಲ್ಲರೂ ಕೇಳಿದರು, ಏನು ಮತ್ತೇನಪ್ಪ ನಮ್ಮ ಹೊರಗಿದ್ದವ ನೀ ಮ್ಯಾನೇಜರ್ ಆಗಿದ್ದಿ ಮತ್ತು ಪಾರ್ಟಿ ಕೊಡು ಅಂದ್ರೆ ಅವರು. ಪಾರ್ಟಿ ಕೇಳ್ತಾರೆ ನೋಡ್ರಿ, ಈಗೆಲ್ಲ ಹುಡುಗರು ಪಾರ್ಟಿ ಕೇಳ್ತಾರೆ. ಈ ಊರಾಗಂತ ಹುಡುಗರು ಇಲ್ಲ ಅಂತ ಕಾಣುತ್ತೆ. ನೀವು ಒಂದು ಊರಾಗ ನೋಡ್ರಿ, ನೀವು ಹುಟ್ಟುಹಬ್ಬ ಅಂತ ಹುಚ್ಚ ಹಿಡಿದು ಬಿಟ್ಟೈತೆ ಹುಡುಗರಿಗೆ. ಈಗ ತಮ್ಮದಲ್ರಿ, ಯಾರ್ಯಾರ್ದು ಹುಟ್ಟುಹಬ್ಬ ಮಾಡ್ಕೊತ ಬ್ಯಾನರ್ ಹಾಕ್ಕೊಂತ ಸಾಯ್ತವೆ, ಏನೇನೋ ಆಗಿ ಸಾಯ್ತವೆ. ಮನೆಯಾಗಿದ್ದ ಜನ್ಮ ಕೊಟ್ಟು ಅಪ್ಪ ಒಂದು ಮಾಡಂಗಿಲ್ಲ, ಮನೆಯಾಗಿದ್ದ ಅಕ್ಕಂಗಿಯರ್ದು ಮಾಡಂಗಿಲ್ಲ. ಜಾತ್ರೆಗೆ ಅಕ್ಕ ಬರ್ತೀನಿ ಅಂದ್ರೆ ಈಗ ಯಾಕೆ ಬರ್ತೀವ, ಮುಂದಿನ ವರ್ಷ ಬರಕ್ಕಂತಾಳೆ 3ನೇ ವರ್ಷದ ಪುರಾಣಕ್ಕೆ, ಮತ್ತೆ ಬಂದ್ಕೊಳ್ಳಿ ಎಲ್ಲಿ ಸೀರೆ ಉಡ್ಸೋದಂತ. ಈ ಊರಾಗ ಒಳ್ಳೆಯವ್ರು ಅದಾರ. ಮತ್ತು ನಮ್ಮೂರ ಕಡೆಗೆ ಹೇಳ್ತೀನಿ ನೋಡಿ, ಬ್ಯಾಂಕಿನೊಳಗೆ ಇದ್ದವ್ರು ಎಲ್ಲರೂ ಕೇಳಿದ್ರು ಪಾರ್ಟಿ ಅಂದ್ರವ್ರು. ಆಯ್ತು ಬಿಡಪ್ಪ ಕೊಡ್ತೀನಿ ಬಾ ಅಂದರು. ಬಾರಿಗೆ ಹೋದ. ಅಂದ್ರೆ ಗೊತ್ತಾಗುತ್ತಿಲ್ಲ ನಮಗೆ, ಈ ರೋಡಿಗೆ ಹೋಗ್ರಿ ಇಲ್ಲಿ ರೇಣುಕಾ ಬಾರ್ ಅಂತ ಐತೆ ನೋಡಿ. ಬಾರಿಗೆ ಹೋಗಿ ಕುಂತಾನ. ಗೆಳೆಯರೆಲ್ಲರ ಕೈಯೊಳಗೆ ಸರಾಯಿ ಹಿಡ್ಕೊಂಡಾರ, ಬ್ರ್ಯಾಂಡಿ ಹಿಡ್ಕೊಂಡಾರ. ಇವನು ಕೈಯಾಗಿ ಹಿಡ್ಕೊಂಡಾನ. ಕುಡಿಬೇಕು ಅಂತಿದ್ದ. ತಾಯಿಯ 4ನೆಯ ಮಾತು ನೆನಪಿಗೆ ಬಂತು. ಮದ್ಯಪಾನವನ್ನ, ಸಿಂಧಿ ಸರಾಯಿ ಬ್ರಾಂದಿಯನ್ನು ಕುಡಿಬಾರ್ದು ಮಗನೇ ಅಂತ ತಾಯಿಯ 4ನೇ ಮಾತು ನೆನಪಿಗೆ ಬಂತು. ಕೈಯಾಗಿ ಹಿಡಿದಿರುವಂಥದ್ದನ್ನು ಕೆಳಗಿಟ್ಟ. ಯಾಕಂದ್ರೆ ಅವ್ರ ಗೆಳೆಯರು, ಇಲ್ಲ ನಮ್ಮ ತಾಯಿ ನನಗೆ ಹೇಳ್ಯಾಳ, ನಾನು ಕುಡಿಯಂಗಿಲ್ಲಪ್ಪ, ತಪ್ಪಾತು, ನೀವು ಕುಡೀರಿ ಅಂದ. ಅವ್ರು ಕುಡಿದ್ರು. ಇವ ಮನೆಗೆ ಬಂದ. ಬೆಳಿಗ್ಗೆ ಎದ್ದ ತಕ್ಷಣವೇ ಪೇಪರ್ನೊಳಗೆ ಬಂದಿತ್ತು, TV ಒಳಗೆ ಬಂದಿತ್ತು, ನಿನ್ನೆ ಯಾರ್ಯಾರು ಕುಡ್ದಾರ ಅದರೊಳಗೆ ವಿಷ ಸೇರಿತ್ತು, ಹಿಂಗಾಗಿ ಕುಡ್ದವ್ರೆಲ್ಲ ಸತ್ತು ಹೋಗ್ಯಾರ ಅಂತ. ಅವ ಅಂದ, ನಮ್ಮ ತಾಯಿ ಹೇಳಿದ್ದ 4ನೇ ಮಾತಿನಿಂದ ನನ್ನ ಜೀವ ಉಳಿತು, ಇಲ್ಲಾಂದ್ರೆ ನಮ್ಮದು ಇವತ್ತು ಪೇಪರ್ನೇ ಸುದ್ದಿ ಹಾಕಿತ್ತು. ಅವಾಗ ಮುಂದೆ ಮ್ಯಾನೇಜರ್ ಆಗಿಂದೆಲ್ಲ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಾದ. ಒಬ್ಬ ಹೆಣ್ಣು ಮಗಳ ಪರಿಚಯ ಆಯಿತು. ಒಬ್ಬ ಹೆಣ್ಣು ಮಗಳ ಪರಿಚಯ ಕಾರಣ ಅದು ಸ್ನೇಹವಾಯಿತು. ಆ ಹೆಣ್ಣು ಮಗಳಂತಾಳೆ, ಇವತ್ತು ಸಾಯಂಕಾಲ ನನ್ನ ಮನೆಗೆ ಬಾ ಅಂತ ಕರೆದ. ಮನೆಗೆ ಹೋದ. ಆ ಹೆಣ್ಣು ಮಗಳ ಮನೆಗೆ ಹೋಗಿ ಮನೆಯ ಬಾಗಿಲು ಮುಂದೆ ನಿಂತ್ಕೊಂಡು ಕಾಲಿಂಗ್ ಬೆಲ್ ಮೇಲೆ ಹೀಗೆ ಕೈ ಇಡಬೇಕು ಅಂತಿದ್ದ. ಕಾಲಿಂಗ್ ಬೆಲ್ಲಿನ ಬಟನನ್ನು ಹೀಗೆ ಪ್ರೆಸ್ ಮಾಡಬೇಕು ಅಂತಿದ್ದ. ಆ ಬಟನನ್ನು ಪ್ರೆಸ್ ಮಾಡುವಾಗ ತಾಯಿಯ 5ನೆಯ ಮಾತು ನೆನಪಿಗೆ ಬಂದಿತ್ತು. ಮಗನೇ, ಪರಸತಿ ಅಂದ್ರೆ ಸಾಕ್ಷಾತ್ ಪಾರ್ವತಿ ಅಂತ ತಿಳ್ಕೋ. ಪರಸತಿ ಅಂದ್ರೆ ಜಗನ್ಮಾತೆ ಅಂತ ತಿಳ್ಕೋ. ಪರಸತಿ ಅಂದ್ರೆ ರಾಜರಾಜೇಶ್ವರಿ ಅಂತ ತಿಳ್ಕೋ. ಪರಸತಿ ಅಂದ್ರೆ ನಿನಗೆ ಜನ್ಮ ಕೊಟ್ಟಿರುವಂತ ನನ್ನ ತಾಯಿಯ ಸ್ವರೂಪರು ಅಂತ ತಿಳ್ಕೋ. ಅಕ್ಕ ತಂಗಿಯರಂತ ತಿಳ್ಕೋ. ಅವರನ್ನು ಮುಟ್ಟುವುದು ಅಪರಾಧ ಮಗನೇ ಅಂತ. ಅವಾಗ ಕಾಲಿಂಗ್ ಬೆಲ್ ಮೇಲೆ ಕೈ ಇಟ್ಟು ಹುಡುಗ ಕೈ ತಕ್ಕೊಂಡ. ನಾನು ಇವ್ರ ಮನೆಯೊಳಗೆ ಹೋಗಬಾರ್ದು, ಅವಳನ್ನು ಮುಟ್ಟಬಾರ್ದು. ಸೀದಾ ತನ್ನ ಮನೆಗೆ ಹೋದ. ಬೆಳಿಗ್ಗೆ ಇವನಿಗೆ ಫೋನ್ ಬಂತು, ಇಂಥ ವಾರ್ಡ್ನ್ಯಾಗ, ಇಂಥ ರಸ್ತೆಯೊಳಗಿರುವ, ಇಂಥ ಮನೆಯೊಳಗಿರುವ ಹೆಣ್ಣು ಮಗಳಿಗೆ ಏಡ್ಸ್ ಆಗಿತ್ತು, ಸತ್ತಳು ಅಂತ. HIV ಆಗಿತ್ತು, ಸತ್ತಳು ಅಂತ. ಅವ ಅಂದ, ನಮ್ಮ ತಾಯಿ ಹೇಳಿದ 5 ಮಾತುಗಳಿಂದಲೂ ನನ್ನ ಬದುಕು ರಕ್ಷಣೆ ಆಯಿತು. ಇನ್ನು ನಾನು ಪಟ್ಟಣದೊಳಗೆ ಇರುವುದಕ್ಕಿಂತ ನಮ್ಮ ತಾಯಿಯ ಸೇವೆಯನ್ನು ಮಾಡ್ಕೊಂತ ನಾನು ಕೋಳ್ಕೂರಿನೊಳಗೆ ಇರಬೇಕಂತ ಹಿಂತಿರುಗಿ ವಾಪಸ್ ಬಂದವ. ತಾಯಿಯ ಸಂಸ್ಕಾರ.